ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಶಿಕ್ಷಣ ಪ್ರೇಮಿ ಸಹಕಾರ ಮಹರ್ಷಿ ಸ್ವಾತಂತ್ರ್ಯ ಸೇನಾನಿ ಈ ಭಾಗದ ಧೀಮಂತ ನಾಯಕ ಲಿಂಗೈಕ್ಯ ಅಪ್ಪನಗೌಡ ಪಾಟೀಲ್ ಅವರ 51ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಸಂಕೇಶ್ವರ ನಗರದ ಖ್ಯಾತ ಶಿಕ್ಷಣ ಸಂಸ್ಥೆಯಾಗಿರುವ ಎಸ್ಟಿ ಪ್ರೌಢ ಶಾಲೆಯಲ್ಲಿ ಗುರುವಾರ ದಿನಾಂಕ 23/10/2025 ಬೆಳಿಗ್ಗೆ 11 ಗಂಟೆಗೆ ಜರುಗಿದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ನಿಡಸೋಶಿ ಮಠದ ಜಗದ್ಗುರುಗಳು ಆದ ಪರಮ ಪೂಜ್ಯ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮೀಜಿ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ಮಾಜಿ ಮಂತ್ರಿ ಎಬಿ ಪಾಟೀಲ ಮತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳು ಆದ ಸಿಎಂ ತ್ಯಾಗರಾಜ್ ರವರು ವೇದಿಕೆ ಅಲಂಕರಿಸಿದರು. ಪ್ರಾರಂಭದಲ್ಲಿ ಸಂಸ್ಥೆಯ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಸತ್ಕಾರ ನೆರವೇರಿಸಲಾಗಿದೆ. ಬಳಿಕ ಅಪ್ಪನಗೌಡ ಪಾಟೀಲ ಅವರು ಮಾಡಿದ ಸಾಧನೆಗಳ ಬಗ್ಗೆ ನಿಡಸೋಶಿ ಶ್ರೀಗಳು ಮತ್ತು ಸಂಸ್ಥೆಯ ಅಧ್ಯಕ್ಷ ಮತ್ತು ಮಾಜಿ ಮಂತ್ರಿ ಎಬಿ ಪಾಟೀಲ ಅವರು ಹೇಳಿದ್ದಾರೆ. ಅಪ್ಪನಗೌಡರು ಮಾಡಿದ್ದು ಅದನ್ನ ನಮಗೆಲ್ಲ ಏನು ಕೊಟ್ಟರು ಅಂದ್ರೆ ಆಸ್ತಿ ಕೊಡಲಿಲ್ಲ, ಬಂಗಾರ ಕೊಡಲಿಲ್ಲ, ಬೆಳ್ಳಿ ಕೊಡಲಿಲ್ಲ. ತಮ್ಮ ಇದನ್ನೆಲ್ಲ ಗಳಿಸ್ಕೊಡ್ಲಿಕ್ಕೆ ಬೇಕಾಗಿರೋದು ಜ್ಞಾನ. ಅದನ್ನು ಕಲಿ ನೀನು ಅದನ್ನ ಕಲ್ತ್ರೆ ನಿಮ್ಗೆ ಏನು ಬೇಕಾದ ಬರುತ್ತೆ ಅಂದ್ರೆ ಅದಕ್ಕೆ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರು. ಆಮೇಲೆ ಲಿವರ್ ಫ್ಯಾಕ್ಟ್ರಿಯನ್ನು ಪ್ರಾರಂಭ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರು. ಬಹಳಷ್ಟು ಜನರಿಗೆ ಗೊತ್ತದೆ ನಿಮ್ಗೆ ಇತಿಹಾಸ ಎಲ್ಲ ಒಟ್ಟು. ಅಂದರೆ ಇಲ್ಲೇ ಸಾಂಗ್ಲಿ ಜಿಲ್ಲೆ ಒಂದು ಹಳ್ಳಿಯಲ್ಲಿ ಸಹಕಾರಿ ಸಂಘ ಹುಟ್ಟಾಕ್ತಾರೆ. ಪೋದ್ದಾರ್ ಮತ್ತು ಪಾಟೀಲ್ ಅನ್ನೋರು ಪ್ರದೇಶಕ್ಕೆ ಕಳಿಸ್ಕೊಡ್ತಾರೆ. ನೆಹರೂರು ಪ್ರದೇಶಕ್ಕೆ ಕಳಿಸ್ಕೊಟ್ಟು ಅಲ್ಲಿಂದ ಸಹಕಾರಿ ಸಂಘವನ್ನು ಸ್ಟಡಿ ಮಾಡಿ ಬರ್ತಾರೆ. ಭೂಮಾ ಅಂತ ಹೇಳಿ ಆಚಾರ ಬೇಕು ಪುಸ್ತಕ ಹೊಂಟದ, ಅದ್ರಾಗ ಐತಿದೆಲ್ಲ ಒಟ್ಟು ಇತಿಹಾಸ ಐತಲ್ಲ. ಬಸವನಗೌಡ ಆಚಾರ ಬೇಕು ಒಂದು ಪುಸ್ತಕ ಹೊಂಟದಲ್ಲ ಭೂಮಾ ಅಂತ ಹೇಳಿ, ಅದ್ರಾಗ ಇದೆಲ್ಲ ಇತಿಹಾಸ ಇದೆ. ಅಂದ್ರೆ ಎಷ್ಟು ಚೆನ್ನಾಗಿ ನೋಡ್ರಿ ಅವರೆಲ್ಲ ಒಟ್ಟು. ಅವಾಗ ಇಲ್ಲಿ ಬಂದದನ್ನು ಹುಟ್ಟು ಹಾಕ್ತಾರೆ. ಹುಟ್ಟು ಹಾಕ್ತಾರೆ ಈ ಶುಗರ್ ಫ್ಯಾಕ್ಟ್ರಿಯನ್ನು ಹೋಗಿ ಅಪ್ಪನಗೌಡರು ತೊಗೊಂಡ್ಬರ್ತಾರೆ. MA ಇಲ್ಲ, PhD ಇಲ್ಲ, ಹೆಬ್ಬೆಟ್ಟು. ನಾವೆಷ್ಟು MA ಆಗ್ಯಾವು, ಎಷ್ಟು PhD ಆಗಿದ್ದವು, ನಮ್ಮಲ್ಲಿ ಎಷ್ಟು ತ್ಯಾಗ ಅನ್ನೋದನ್ನು ಇವತ್ತು ಅರ್ಥ ಮಾಡಿಕೊಳ್ಳುವಂಥ ದಿನ ಇದೆಲ್ಲ ಅವತ್ತು. ನಾವೆಷ್ಟು ಜನರಿಗೆ ಕಲ್ಯಾಣ ಮಾಡಿದ್ದೀವಿ, ನಾವೆಷ್ಟು ಜನರಿಗೆ ಅನುಕೂಲ ಮಾಡಿದ್ದೀವಿ, ಎಷ್ಟು ನಮ್ಮ ಹುಡುಗರನ್ನ ರ್ಯಾಂಕ್ ತಂದಿದ್ದೀವಿ, ಎಷ್ಟು ನಮ್ಗೆ ಅನುಕೂಲ ಕೊಟ್ಟಿದ್ದಾರೆ, ನಾವು ಹೆಂಗೆ ಬದುಕ್ತಾ ಇದ್ದೀವಿ ಅಂತ ಸ್ವಲ್ಪ ವಿಚಾರ ಮಾಡ್ತಕ್ಕಂಥದ್ದು. ಯಾಕಂದ್ರೆ ನಾನು ಮೊದಲೇ ಹೇಳಿದಂತೆ ಆಚಾರಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಮಾತಿನಲ್ಲಿ ಚೂಡಾಮಣಿಯಾಗು ತನಕಂತ ಜ್ಯೋತಿಯಾಗು ಜಗತ್ತೆಲ್ಲ. ನಮ್ಮ ಜನರು ಮುಂದೆ ಬರ್ತಕ್ಕಂಥ ಜನರೇಷನ್, ಮುಂದೆ ಬರ್ತಕ್ಕಂಥ ಮಕ್ಕಳು ನನಗೆ ಇಂಥವರು ಬೇಕು ಅನ್ನೋದು ಅವ್ರ ಚಿಂತನೆ ಇತ್ತು. ಇವರಂತೆ ಬಹಳಷ್ಟು ಜನ ಮಾಡಿ ಹೋಗಿದ್ದಾರೆ. ಬಹಳಷ್ಟು ಜನ ಮೇಲೆ ಹಾಗೆ ಹೇಳಿದ್ರು. MP ಪಾಟೀಲ್ ಸಹಿತ ಹೇಳಿದ್ರು. ನೋಡ್ರಿ, ಆ ಮನುಷ್ಯರು ದವಾಖಾನೆಯಲ್ಲಿದ್ದಾಗ ಸಂಶೋಧನೆ ಬಗ್ಗೆ ಮಂದಿಗೆಲ್ಲ ಕರೆದು ಇದು ಎಲ್ಲಿ ಸಿಗುತ್ತೆ, ಯಾವ ಪುಸ್ತಕ ಇದೆ ತಂದು ಕೊಡು. ನಾವು ದವಾಖಾನೆಯಲ್ಲಿದ್ದಾಗ ಇಂಜೆಕ್ಷನ್ ಕೊಡಲಿಲ್ಲ, ಔಷಧ ಕೊಡಲಿಲ್ಲ, ಗುಳಿಗೆ ಕೊಡಲಿಲ್ಲ ಅಂತ ಡಾಕ್ಟರ್ ಮೇಲೆ ನಾವೆಲ್ಲ ರಿಪೋರ್ಟ್ ಮಾಡ್ಕೊಳ್ತೀವಲ್ಲ, ಅವ್ರು ಅದನ್ನು ಕೇಳಿಲ್ಲ. ಈ ಒಂದು ಸಂಶೋಧನೆ ನನಗೆ ಬೇಕಾಗಿದೆ, ಈ ಪುಸ್ತಕ ಎಲ್ಲಿ ತೋಡುವಾಗ ನೋಡ್ತೀನಿ ಅಂತಂತಾರೆ ಅವರು. ಮತ್ತು ಭಾಳ ಜನ ಇಂಥ ನೋಡಿಲ್ಲ. ಬಟ್ ಆ ಭಾಗ್ಯ ನಮಗೆ ಸಿಕ್ಕಿಲ್ಲ. ಯಾಕಂದ್ರೆ ನಾ ಹೈಸ್ಕೂಲ್ದಾಗಿದ್ದಾಗ ಅವ್ರು ಕೆಳಗಡೆ ಅದಕ್ಕೆ ಅವರು ಇಷ್ಟುತ್ತರಲ್ಲ ಈ ಜೀವನ ಅಂತಂದ್ರೆ ಮನೆಯಲ್ಲಿ ಇದ್ದಿದ್ದಿಲ್ಲ. ಆಯೋಗಂದ್ರೆ ನಾವು ಕುಟುಂಬ ತೀರ್ಕೊಂಡು ಬರ್ತೀವಿ. ಮನೆಯಲ್ಲೇ ತಯಾರು ಮಾಡಿ ಎಷ್ಟು ಪುಸ್ತಕ ಒಂದು ರೂಮ್ ಇದರ ಅರ್ಥ ಏನು? ಎಲ್ಲಿ ಮನೆಗೆ ಹೋಗುದಿಲ್ಲ, ಯಾರು ಸಂಪರ್ಕ ಇಲ್ಲ, ಮಕ್ಕಳು ಕೂಡ ಸಂಪರ್ಕ. ಬಟ್ ಯಾರು ಹೆಲ್ಪ್ ಮಾಡೋದು ಪ್ರಶ್ನೆ ಇಲ್ಲ. ಸಾರ್ವಜನಿಕವಾಗಿ ರೈತರ ಕಲ್ಯಾಣ, ಬಡ ಮಕ್ಕಳ ಕಲ್ಯಾಣ, ಇದು ಒಂದೇ ಅವ್ರ ಉದ್ದೇಶ. ಈ ಕಾರಣಕ್ಕೆ ನಾವು ನಿಂತ್ಕೊಂಡು ಈ ತಮ್ಮದೇ ಆದ ಶ್ರಮ ಮಾಡಿದ್ವಿ. ಸಹಕಾರ ಕ್ಷೇತ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರಥಮ ಸಹಕಾರಿ ಸಕ್ಕರೆ ಕಾರ್ಖಾನೆ, ರೈತರ ಮಾಲಕರಾದರು. ಆ ದೃಷ್ಟಿಯಿಂದ ದೇವರಿಂದ MP ಪಾಟೀಲ್ ಸಹಾಯ ಇದೆ. ಯಾಕಂದ್ರೆ ನಾವು ಸಹಕಾರ ಸಚಿವರು MP ಪಾಟೀಲ್ ಭಾಳ ಗೊತ್ತಿಲ್ಲ. ಸಂಕೇಶ್ವರದವರು ನಾವಿಲ್ಲಿ ಅವತ್ತು ಅಪ್ಪನಿಗೂ ಸಂಪೂರ್ಣೋತ್ಸವ ಕಾರ್ಯಕ್ರಮ ಮಾಡಿದ್ವಿ. ನಮ್ಮ ಶರದ್ ಪವಾರ್ ಅವರು ಬಂದರು. ನಮ್ಮ ಈ ವೇಳೆ ವೇದಿಕೆ ಮೇಲೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿ ಸಿಎಂ ತ್ಯಾಗರಾಜ, ಕಾಶಿನಾಥ ಶಿರಕೊಳ್ಳಿ, GC ಕೋಟಗಿ, ನ್ಯಾಯವಾದಿ RB ಪಾಟೀಲ್ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.